ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಇವತ್ತು ಇನ್ನೇನು ಎಸ್ಐಟಿ ಅಧಿಕಾರಿಗಳು ಈ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾರೆ. ಉತ್ಖನನ 2.0 ಶುರು ಆಗುತ್ತೆ ಅಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಆದ್ರೆ ಆ ಶೋಧ ಕಾರ್ಯವನ್ನ ಮುಂದೂಡಿಕೆ ಮಾಡಲಾಗಿದೆ. ಕಾರಣ ಈ ಬಂಗ್ಲೆಗುಡ್ಡ ಅರಣ್ಯ ಇದೆಯಲ್ಲ, ಇದು ರಕ್ಷಿತ ಅರಣ್ಯ. ಅಲ್ಲಿ ಸರ್ವೆ ಕಾರ್ಯ ನಡೆಯಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಸರ್ವೆ, ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸರ್ವೆ ಕಾರ್ಯ. ಬಂಗ್ಲೆಗುಡ್ಡ ಮೀಸಲು ಅರಣ್ಯ ಆಗಿರೋದ್ರಿಂದ ಅಲ್ಲಿ ಮೊದಲು ಸರ್ವೆ ಮಾಡಬೇಕು, ಆ ನಂತರ ಶೋಧ ಕಾರ್ಯ ನಡೆಯುತ್ತೆ. ಸರ್ವೆ ನಡೆಸಿದ ಬಳಿಕ ಅರಣ್ಯ ಇಲಾಖೆಯಿಂದ ವರದಿಯನ್ನ ಕೊಡ್ತಾರೆ. ಆ ವರದಿಯನ್ನ ಆಧರಿಸಿ ಮುಂದಿನ ತೀರ್ಮಾನವನ್ನ ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಳ್ತಾರೆ. ಬಂಗ್ಲೆಗುಡ್ಡವನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಎಸ್ಐಟಿ ಚಿಂತನೆ ನಡೆಸಿದೆ ಅನ್ನುವಂತಹ ಮಾಹಿತಿ. ಸಂಪೂರ್ಣ ಬಂಗ್ಲೆಗುಡ್ಡವನ್ನ ಹಾಗಾದ್ರೆ ಶೋಧಿಸೋದಕ್ಕೆ ಎಸ್ಐಟಿ ಮುಂದಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರೋದು. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ನಾಗೇಂದ್ರ ಬಾಬು. ಈ ಬಂಗ್ಲೆಗುಡ್ಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದು. ಈಗ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಇಡೀ ಬಂಗ್ಲೆಗುಡ್ಡ ರಕ್ಷಿತಾರಣ್ಯವನ್ನೇ ಶೋಧ ಕಾರ್ಯ ಮಾಡ್ತಾರಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಇವತ್ತು ಸರ್ವೆ ಕಾರ್ಯ ನಡೆಯುತ್ತೆ. ಆ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಹಾಗಾದ್ರೆ? ಅಶ್ವಿನಿ ನೋಡಿ, ಬೆಳಗ್ಗೆ ಎಲ್ಲರೂ ಕೂಡ ಅಂದುಕೊಂಡಂತೆ ಇವತ್ತು ಎಸ್ಐಟಿ ಬಂಗ್ಲಾಗುಡ್ಡಕ್ಕೆ ಬರುತ್ತೆ, ಇಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಆ ಒಂದು ಕಾರ್ಯಕ್ಕೆ ಇವತ್ತು ಎಸ್ಐಟಿ ಮುಂದಾಗ್ತಾ ಇಲ್ಲ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಆ ಒಂದು ಪರಿಶೀಲನೆ ನಾಳೆ ನಡೆಯುವಂತ ಸಾಧ್ಯತೆ ಇದೆ. ಅಂದ್ರೆ ಎಸ್ಐಟಿ ಮುಖ್ಯಸ್ಥರ ಆದೇಶಕ್ಕೋಸ್ಕರ ಕಾಯ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡ, ಎಸ್ಐಟಿ ಮುಖ್ಯಸ್ಥರು ನೀಡುವಂತಹ ಆದೇಶದ ಮೇರೆಗೆ ಅವರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಬೇರೆ ಬೇರೆ ಆಯಾಮದಲ್ಲಿ ಅವರು ತನಿಖೆಗಳನ್ನ ಕೂಡ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಈಗ ಪ್ರಮುಖವಾಗಿ ಅರಣ್ಯ ಇಲಾಖೆಯವರು ಆಗಮಿಸಿ ಇಲ್ಲಿ ಸರ್ವೆಯನ್ನ ಮಾಡ್ತಾರೆ ಅಂತ ಕೂಡ ಇತ್ತು. ಹಾಗಾಗಿ ಅರಣ್ಯ ಇಲಾಖೆಯವರು ಕೂಡ ಹೌದು ನಾವು ಬರ್ತೀವಿ ಅಂತೇಳಿ ಅವರು ಕೂಡ ಕನ್ಫರ್ಮೇಶನ್ ಕೊಟ್ಟಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಅರಣ್ಯ ಇಲಾಖೆಯವರು ಕೂಡ ಬಂದಿಲ್ಲ. ಹಾಗಾಗಿ ಇವತ್ತು ಅರಣ್ಯ ಇಲಾಖೆಯವರು ಬರ್ತಾರಾ ಇಲ್ವಾ ಅನ್ನುವ ಕುತೂಹಲ ಕೂಡ ಇರುವಂತದ್ದು. ನೋಡಿ, ಮತ್ತೊಂದು ಕಡೆ ಈ ಒಂದು ಬಂಗ್ಲಾಗುಡ್ಡವನ್ನ ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಬಂಗ್ಲಾಗುಡ್ಡದಲ್ಲಿ ಹುಡುಕಾಟವನ್ನು ನಡೆಸೋದಕ್ಕೆ ಎಸ್ಐಟಿ ಒಂದಷ್ಟು ನಿನ್ನೆ ಚರ್ಚೆ ಕೂಡ ನಡೆಸಿತ್ತು. ಹಾಗಾಗಿ ಅರಣ್ಯ ಇಲಾಖೆಯವರು ಅದಕ್ಕೆ ಒಂದಷ್ಟು ಅರಣ್ಯ ಇಲಾಖೆಯವರನ್ನ ಸಂಪರ್ಕಿಸುವಂತ ಕೆಲಸವನ್ನ ಎಸ್ಐಟಿ ಕೂಡ ಮಾಡಿದೆ. ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಬೇಕು ಅಂತಾರೆ ಅರಣ್ಯ ಇಲಾಖೆಯವರ ಅನುಮತಿ ಬೇಕಾಗುತ್ತೆ. ಹಾಗಾಗಿ ಅರಣ್ಯ ಇಲಾಖೆಯವರು ಅದನ್ನ ಅನುಮತಿ ಕೊಡಬೇಕು ಅಂತಂದ್ರೆ ಮೊದಲಿಗೆ ಸರ್ವೆನ ಕೂಡ ಮಾಡಬೇಕಾಗುತ್ತೆ. ಆ ಬಳಿಕ ಅವರಿಗೆ ಹಸ್ತಾಂತರವನ್ನ ಕೂಡ ಮಾಡಬೇಕು. ಎಲ್ಲೋ ಒಂದು ಕಡೆ ಕೇವಲ ಅರಣ್ಯ ಇಲಾಖೆಯವರು ಮಾತ್ರ ಬಂದು ಇಲ್ಲಿ ಮಹಾಜರ ಅಂದ್ರೆ ಸರ್ವೆನ ಮಾಡ್ತಾರ ಅನ್ನುವ ಕುತೂಹಲ ಇತ್ತು. ಆದ್ರೆ ಇವತ್ತು ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಅಥವಾ ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳ ಸಮೇತವಾಗಿ ಅರಣ್ಯ ಅಧಿಕಾರಿಗಳು ಬಂದು ಈ ಒಂದು ಸರ್ವೆಯನ್ನ ಮಾಡೋದಕ್ಕೆ ಮುಂದಾಗ್ತಾರ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತದೆ. ಹಾಗಾಗಿ ಇಷ್ಟೊತ್ತಿಗೆಲ್ಲ ಸರ್ವೆ ಆರಂಭ ಆಗಬೇಕಾಗಿತ್ತು. ಆದ್ರೆ ಇಲ್ಲಿಯವರು ಕೂಡ ಆರಂಭ ಆಗಿಲ್ಲ. ಮುಂದಿನ ಕ್ಷಣದಲ್ಲಿ ಅರಣ್ಯ ಅಧಿಕಾರಿಗಳು ಇಲ್ಲಿಗೆ ಬರ್ತಾರಾ ಅಥವಾ ಎಸ್ಐಟಿ ಅಧಿಕಾರಿಗಳ ಸಮೇತವಾಗಿ ಅವರು ಇಲ್ಲಿಗೆ ಬಂದು ಒಂದಷ್ಟು ಸರ್ವೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಇವತ್ತು ಇನ್ನೇನು ಎಸ್ಐಟಿ ಅಧಿಕಾರಿಗಳು ಈ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾರೆ. ಉತ್ಖನನ 2.0 ಶುರು ಆಗುತ್ತೆ ಅಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಆದ್ರೆ ಆ ಶೋಧ ಕಾರ್ಯವನ್ನ ಮುಂದೂಡಿಕೆ ಮಾಡಲಾಗಿದೆ. ಕಾರಣ ಈ ಬಂಗ್ಲೆಗುಡ್ಡ ಅರಣ್ಯ ಇದೆಯಲ್ಲ, ಇದು ರಕ್ಷಿತ ಅರಣ್ಯ. ಅಲ್ಲಿ ಸರ್ವೆ ಕಾರ್ಯ ನಡೆಯಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಸರ್ವೆ, ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸರ್ವೆ ಕಾರ್ಯ. ಬಂಗ್ಲೆಗುಡ್ಡ ಮೀಸಲು ಅರಣ್ಯ ಆಗಿರೋದ್ರಿಂದ ಅಲ್ಲಿ ಮೊದಲು ಸರ್ವೆ ಮಾಡಬೇಕು, ಆ ನಂತರ ಶೋಧ ಕಾರ್ಯ ನಡೆಯುತ್ತೆ. ಸರ್ವೆ ನಡೆಸಿದ ಬಳಿಕ ಅರಣ್ಯ ಇಲಾಖೆಯಿಂದ ವರದಿಯನ್ನ ಕೊಡ್ತಾರೆ. ಆ ವರದಿಯನ್ನ ಆಧರಿಸಿ ಮುಂದಿನ ತೀರ್ಮಾನವನ್ನ ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಳ್ತಾರೆ. ಬಂಗ್ಲೆಗುಡ್ಡವನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಎಸ್ಐಟಿ ಚಿಂತನೆ ನಡೆಸಿದೆ ಅನ್ನುವಂತಹ ಮಾಹಿತಿ. ಸಂಪೂರ್ಣ ಬಂಗ್ಲೆಗುಡ್ಡವನ್ನ ಹಾಗಾದ್ರೆ ಶೋಧಿಸೋದಕ್ಕೆ ಎಸ್ಐಟಿ ಮುಂದಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರೋದು. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ನಾಗೇಂದ್ರ ಬಾಬು. ಈ ಬಂಗ್ಲೆಗುಡ್ಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದು. ಈಗ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಇಡೀ ಬಂಗ್ಲೆಗುಡ್ಡ ರಕ್ಷಿತಾರಣ್ಯವನ್ನೇ ಶೋಧ ಕಾರ್ಯ ಮಾಡ್ತಾರಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಇವತ್ತು ಸರ್ವೆ ಕಾರ್ಯ ನಡೆಯುತ್ತೆ. ಆ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಹಾಗಾದ್ರೆ?
ಅಶ್ವಿನಿ ನೋಡಿ, ಬೆಳಗ್ಗೆ ಎಲ್ಲರೂ ಕೂಡ ಅಂದುಕೊಂಡಂತೆ ಇವತ್ತು ಎಸ್ಐಟಿ ಬಂಗ್ಲಾಗುಡ್ಡಕ್ಕೆ ಬರುತ್ತೆ, ಇಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಆ ಒಂದು ಕಾರ್ಯಕ್ಕೆ ಇವತ್ತು ಎಸ್ಐಟಿ ಮುಂದಾಗ್ತಾ ಇಲ್ಲ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಆ ಒಂದು ಪರಿಶೀಲನೆ ನಾಳೆ ನಡೆಯುವಂತ ಸಾಧ್ಯತೆ ಇದೆ. ಅಂದ್ರೆ ಎಸ್ಐಟಿ ಮುಖ್ಯಸ್ಥರ ಆದೇಶಕ್ಕೋಸ್ಕರ ಕಾಯ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡ ಎಸ್ಐಟಿ ಮುಖ್ಯಸ್ಥರು ನೀಡುವಂತಹ ಆದೇಶದ ಮೇರೆಗೆ ಅವರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಬೇರೆ ಬೇರೆ ಆಯಾಮದಲ್ಲಿ ಅವರು ತನಿಖೆಗಳನ್ನ ಕೂಡ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಈಗ ಪ್ರಮುಖವಾಗಿ ಅರಣ್ಯ ಇಲಾಖೆಯವರು ಆಗಮಿಸಿ ಇಲ್ಲಿ ಸರ್ವೆಯನ್ನ ಮಾಡ್ತಾರೆ ಅಂತ ಕೂಡ ಇತ್ತು. ಹಾಗಾಗಿ ಅರಣ್ಯ ಇಲಾಖೆಯವರು ಕೂಡ ಹೌದು ನಾವು ಬರ್ತೀವಿ ಅಂತೇಳಿ ಅವರು ಕೂಡ ಕನ್ಫರ್ಮೇಶನ್ ಕೊಟ್ಟಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಅರಣ್ಯ ಇಲಾಖೆಯವರು ಕೂಡ ಬಂದಿಲ್ಲ. ಹಾಗಾಗಿ ಇವತ್ತು ಅರಣ್ಯ ಇಲಾಖೆಯವರು ಬರ್ತಾರಾ ಇಲ್ವಾ ಅನ್ನುವ ಕುತೂಹಲ ಕೂಡ ಇರುವಂತದ್ದು. ನೋಡಿ, ಮತ್ತೊಂದು ಕಡೆ ಈ ಒಂದು ಬಂಗ್ಲಾಗುಡ್ಡವನ್ನ ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಬಂಗ್ಲಾಗುಡ್ಡದಲ್ಲಿ ಹುಡುಕಾಟವನ್ನು ನಡೆಸೋದಕ್ಕೆ ಎಸ್ಐಟಿ ಒಂದಷ್ಟು ನಿನ್ನೆ ಚರ್ಚೆ ಕೂಡ ನಡೆಸಿತ್ತು. ಹಾಗಾಗಿ ಅರಣ್ಯ ಇಲಾಖೆಯವರು ಅದಕ್ಕೆ ಒಂದಷ್ಟು ಅರಣ್ಯ ಇಲಾಖೆಯವರನ್ನ ಸಂಪರ್ಕಿಸುವಂತ ಕೆಲಸವನ್ನ ಎಸ್ಐಟಿ ಕೂಡ ಮಾಡಿದೆ. ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಬೇಕು ಅಂತಾರೆ ಅರಣ್ಯ ಇಲಾಖೆಯವರ ಅನುಮತಿ ಬೇಕಾಗುತ್ತೆ. ಹಾಗಾಗಿ ಅರಣ್ಯ ಇಲಾಖೆಯವರು ಅದನ್ನ ಅನುಮತಿ ಕೊಡಬೇಕು ಅಂತಾರೆ ಮೊದಲಿಗೆ ಸರ್ವೆನ ಕೂಡ ಮಾಡಬೇಕಾಗುತ್ತೆ. ಆ ಬಳಿಕ ಅವರಿಗೆ ಹಸ್ತಾಂತರವನ್ನ ಕೂಡ ಮಾಡಬೇಕು. ಎಲ್ಲೋ ಒಂದು ಕಡೆ ಕೇವಲ ಅರಣ್ಯ ಇಲಾಖೆಯವರು ಮಾತ್ರ ಬಂದು ಇಲ್ಲಿ ಮಹಾಜನ ಅಂದ್ರೆ ಸರ್ವೆನ ಮಾಡ್ತಾರ ಅನ್ನುವ ಕುತೂಹಲ ಇತ್ತು. ಆದ್ರೆ ಇವತ್ತು ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಅಥವಾ ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳ ಸಮೇತವಾಗಿ ಅರಣ್ಯ ಅಧಿಕಾರಿಗಳು ಬಂದು ಈ ಒಂದು ಸರ್ವೆಯನ್ನ ಮಾಡೋದಕ್ಕೆ ಮುಂದಾಗ್ತಾರ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತದೆ. ಹಾಗಾಗಿ ಇಷ್ಟೊತ್ತಿಗೆಲ್ಲ ಸರ್ವೆ ಆರಂಭ ಆಗಬೇಕಾಗಿತ್ತು. ಆದ್ರೆ ಇಲ್ಲಿಯವರು ಕೂಡ ಆರಂಭ ಆಗಿಲ್ಲ. ಮುಂದಿನ ಕ್ಷಣದಲ್ಲಿ ಅರಣ್ಯ ಅಧಿಕಾರಿಗಳು ಇಲ್ಲಿಗೆ ಬರ್ತಾರಾ ಅಥವಾ ಎಸ್ಐಟಿ ಅಧಿಕಾರಿಗಳ ಸಮೇತವಾಗಿ ಅವರು ಇಲ್ಲಿಗೆ ಬಂದು ಒಂದಷ್ಟು ಸರ್ವೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಇವತ್ತು ಇನ್ನೇನು ಎಸ್ಐಟಿ ಅಧಿಕಾರಿಗಳು ಈ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾರೆ. ಉತ್ಖನನ 2.0 ಶುರು ಆಗುತ್ತೆ ಅಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಆದ್ರೆ ಆ ಶೋಧ ಕಾರ್ಯವನ್ನ ಮುಂದೂಡಿಕೆ ಮಾಡಲಾಗಿದೆ. ಕಾರಣ ಈ ಬಂಗ್ಲೆಗುಡ್ಡ ಅರಣ್ಯ ಇದೆಯಲ್ಲ, ಇದು ರಕ್ಷಿತ ಅರಣ್ಯ. ಅಲ್ಲಿ ಸರ್ವೆ ಕಾರ್ಯ ನಡೆಯಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಸರ್ವೆ, ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸರ್ವೆ ಕಾರ್ಯ. ಬಂಗ್ಲೆಗುಡ್ಡ ಮೀಸಲು ಅರಣ್ಯ ಆಗಿರೋದ್ರಿಂದ ಅಲ್ಲಿ ಮೊದಲು ಸರ್ವೆ ಮಾಡಬೇಕು, ಆ ನಂತರ ಶೋಧ ಕಾರ್ಯ ನಡೆಯುತ್ತೆ. ಸರ್ವೆ ನಡೆಸಿದ ಬಳಿಕ ಅರಣ್ಯ ಇಲಾಖೆಯಿಂದ ವರದಿಯನ್ನ ಕೊಡ್ತಾರೆ. ಆ ವರದಿಯನ್ನ ಆಧರಿಸಿ ಮುಂದಿನ ತೀರ್ಮಾನವನ್ನ ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಳ್ತಾರೆ. ಬಂಗ್ಲೆಗುಡ್ಡವನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಎಸ್ಐಟಿ ಚಿಂತನೆ ನಡೆಸಿದೆ ಅನ್ನುವಂತಹ ಮಾಹಿತಿ. ಸಂಪೂರ್ಣ ಬಂಗ್ಲೆಗುಡ್ಡವನ್ನ ಹಾಗಾದ್ರೆ ಶೋಧಿಸೋದಕ್ಕೆ ಎಸ್ಐಟಿ ಮುಂದಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರೋದು. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ನಾಗೇಂದ್ರ ಬಾಬು. ಈ ಬಂಗ್ಲೆಗುಡ್ಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದು. ಈಗ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಇಡೀ ಬಂಗ್ಲೆಗುಡ್ಡ ರಕ್ಷಿತಾರಣ್ಯವನ್ನೇ ಶೋಧ ಕಾರ್ಯ ಮಾಡ್ತಾರಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಇವತ್ತು ಸರ್ವೆ ಕಾರ್ಯ ನಡೆಯುತ್ತೆ. ಆ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಹಾಗಾದ್ರೆ? ಅಶ್ವಿನಿ ನೋಡಿ, ಬೆಳಗ್ಗೆ ಎಲ್ಲರೂ ಕೂಡ ಅಂದುಕೊಂಡಂತೆ ಇವತ್ತು ಎಸ್ಐಟಿ ಬಂಗ್ಲಾಗುಡ್ಡಕ್ಕೆ ಬರುತ್ತೆ, ಇಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಆ ಒಂದು ಕಾರ್ಯಕ್ಕೆ ಇವತ್ತು ಎಸ್ಐಟಿ ಮುಂದಾಗ್ತಾ ಇಲ್ಲ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಆ ಒಂದು ಪರಿಶೀಲನೆ ನಾಳೆ ನಡೆಯುವಂತ ಸಾಧ್ಯತೆ ಇದೆ. ಅಂದ್ರೆ ಎಸ್ಐಟಿ ಮುಖ್ಯಸ್ಥರ ಆದೇಶಕ್ಕೋಸ್ಕರ ಕಾಯ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡ ಎಸ್ಐಟಿ ಮುಖ್ಯಸ್ಥರು ನೀಡುವಂತಹ ಆದೇಶದ ಮೇರೆಗೆ ಅವರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಬೇರೆ ಬೇರೆ ಆಯಾಮದಲ್ಲಿ ಅವರು ತನಿಖೆಗಳನ್ನ ಕೂಡ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಈಗ ಪ್ರಮುಖವಾಗಿ ಅರಣ್ಯ ಇಲಾಖೆಯವರು ಆಗಮಿಸಿ ಇಲ್ಲಿ ಸರ್ವೆಯನ್ನ ಮಾಡ್ತಾರೆ ಅಂತ ಕೂಡ ಇತ್ತು. ಹಾಗಾಗಿ ಅರಣ್ಯ ಇಲಾಖೆಯವರು ಕೂಡ ಹೌದು ನಾವು ಬರ್ತೀವಿ ಅಂತೇಳಿ ಅವರು ಕೂಡ ಕನ್ಫರ್ಮೇಶನ್ ಕೊಟ್ಟಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಅರಣ್ಯ ಇಲಾಖೆಯವರು ಕೂಡ ಬಂದಿಲ್ಲ. ಹಾಗಾಗಿ ಇವತ್ತು ಅರಣ್ಯ ಇಲಾಖೆಯವರು ಬರ್ತಾರಾ ಇಲ್ವಾ ಅನ್ನುವ ಕುತೂಹಲ ಕೂಡ ಇರುವಂತದ್ದು. ನೋಡಿ, ಮತ್ತೊಂದು ಕಡೆ ಈ ಒಂದು ಬಂಗ್ಲಾಗುಡ್ಡವನ್ನ ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಬಂಗ್ಲಾಗುಡ್ಡದಲ್ಲಿ ಹುಡುಕಾಟವನ್ನು ನಡೆಸೋದಕ್ಕೆ ಎಸ್ಐಟಿ ಒಂದಷ್ಟು ನಿನ್ನೆ ಚರ್ಚೆ ಕೂಡ ನಡೆಸಿತ್ತು. ಹಾಗಾಗಿ ಅರಣ್ಯ ಇಲಾಖೆಯವರು ಅದಕ್ಕೆ ಒಂದಷ್ಟು ಅರಣ್ಯ ಇಲಾಖೆಯವರನ್ನ ಸಂಪರ್ಕಿಸುವಂತ ಕೆಲಸವನ್ನ ಎಸ್ಐಟಿ ಕೂಡ ಮಾಡಿದೆ. ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಬೇಕು ಅಂತಾರೆ ಅರಣ್ಯ ಇಲಾಖೆಯವರ ಅನುಮತಿ ಬೇಕಾಗುತ್ತೆ. ಹಾಗಾಗಿ ಅರಣ್ಯ ಇಲಾಖೆಯವರು ಅದನ್ನ ಅನುಮತಿ ಕೊಡಬೇಕು ಅಂತಾರೆ ಮೊದಲಿಗೆ ಸರ್ವೆನ ಕೂಡ ಮಾಡಬೇಕಾಗುತ್ತೆ. ಆ ಬಳಿಕ ಅವರಿಗೆ ಹಸ್ತಾಂತರವನ್ನ ಕೂಡ ಮಾಡಬೇಕು. ಎಲ್ಲೋ ಒಂದು ಕಡೆ ಕೇವಲ ಅರಣ್ಯ ಇಲಾಖೆಯವರು ಮಾತ್ರ ಬಂದು ಇಲ್ಲಿ ಮಹಾಜನ ಅಂದ್ರೆ ಸರ್ವೆನ ಮಾಡ್ತಾರ ಅನ್ನುವ ಕುತೂಹಲ ಇತ್ತು. ಆದ್ರೆ ಇವತ್ತು ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಅಥವಾ ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳ ಸಮೇತವಾಗಿ ಅರಣ್ಯ ಅಧಿಕಾರಿಗಳು ಬಂದು ಈ ಒಂದು ಸರ್ವೆಯನ್ನ ಮಾಡೋದಕ್ಕೆ ಮುಂದಾಗ್ತಾರ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತದೆ. ಹಾಗಾಗಿ ಇಷ್ಟೊತ್ತಿಗೆಲ್ಲ ಸರ್ವೆ
ಆರಂಭ ಆಗಬೇಕಾಗಿತ್ತು, ಆದ್ರೆ ಇಲ್ಲಿಯವರೆಗೂ ಕೂಡ ಆರಂಭ ಆಗಿಲ್ಲ. ಮುಂದಿನ ಕ್ಷಣದಲ್ಲಿ ಅರಣ್ಯ ಅಧಿಕಾರಿಗಳು ಇಲ್ಲಿಗೆ ಬರ್ತಾರಾ ಅಥವಾ ಎಸ್ಐಟಿ ಅಧಿಕಾರಿಗಳ ಸಮೇತವಾಗಿ ಅವರು ಇಲ್ಲಿಗೆ ಬಂದು ಒಂದಷ್ಟು ಸರ್ವೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾನೋದನ್ನ ಕಾದು ನೋಡಬೇಕಿದೆ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ.